ಕಾಂಗ್ರೆಸ್ ಬಿಜೆಪಿಯ ನಡುವೆ ತಾರಕಕ್ಕೇರಿದೆ ಈಗ ಬಳ್ಳಾರಿಯ ವಾಗ್ಯುದ್ಧ. ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ಗೆ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೊಸ ಎಸ್ಪಿಗೆ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಬೇಕಿತ್ತು. ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಬಳ್ಳಾರಿಯ ಕರ್ಮಕಾಂಡ, ಬಳ್ಳಾರಿಯ ಈ ಗಲಾಟೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಹೊಸ ಎಸ್ಪಿಗೆ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಿತ್ತು. ಆದ್ರೆ ತರಾತುರಿಯಲ್ಲಿ ಎಸ್ಪಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಸ್ಪಿ ಹೋಗಿ 2 ಗಂಟೆಯಲ್ಲಿ ಅಮಾನತು ಮಾಡಿದ್ದೀರಿ. ಸರ್ಕಾರದಲ್ಲಿ ದುಡ್ಡು ಕೊಟ್ಟರೆ ವರ್ಗಾವಣೆ, ಇಲ್ಲದಿದ್ದರೆ ಇಲ್ಲ. ಬಳ್ಳಾರಿ ಘಟನೆ ಒಂದು ಪೂರ್ವ ನಿಯೋಜಿತ. ಇಲ್ಲಿ ಕಾನೂನು ದುರ್ಬಳಕೆ ಸ್ಪಷ್ಟವಾಗಿ ಆಗಿದೆ. ಬರೀ ಗನ್ ವಶಕ್ಕೆ ಪಡೆದು ಅವರನ್ನ ಹಾಗೆ ಕಳುಹಿಸಿಕೊಡಲಾಗಿದೆ. ಕಾಂಗ್ರೆಸ್ ಗನ್ ಮ್ಯಾನ್ ಇಂದಲೇ ಫೈರಿಂಗ್ ಆಗಿರೋದು. ನೋಡಿ, ಕಾಂಗ್ರೆಸ್ನ ಗನ್ ಮ್ಯಾನ್ ಇಂದಲೇ ಫೈರಿಂಗ್ ಆಗಿದೆಯಂತೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಬಳ್ಳಾರಿಯ ವಾಗ್ಯುದ್ಧ ತಾರಕಕ್ಕೇರಿದೆ. ಎಸ್ಪಿ ಪವನ್ ಅವರನ್ನ ಏನು ವರ್ಗಾವಣೆ ಮಾಡಲಾಯಿತು, ಸೊ ಈ ವಿಚಾರಕ್ಕೆ ಸಸ್ಪೆಂಡ್ ಮಾಡಲಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಆಫೀಸ್ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸರು ದಂಧೆ ಆಗೋಡಿದೆ. ದುಡ್ಡು ಕೊಡಲಿಲ್ಲ ಅಂದ್ರೆ ಟ್ರಾನ್ಸ್ಫರ್, ದುಡ್ಡು ಕೊಟ್ರೆ ನಿಮಗೆ ಟ್ರಾನ್ಸ್ಫರ್ ಎಲ್ಲಿದೋ ಮಾಡ್ತೀರಿ. ಇನ್ನೊಂದು ಕಡೆ ಅಧಿಕಾರಿಗಳ ಮೇಲೆ ಒತ್ತಡ. ಕಾಂಗ್ರೆಸ್ ಆಫೀಸ್, ಎಲ್ಲ ಪೊಲೀಸ್ ಸ್ಟೇಷನ್ನು ಕಾಂಗ್ರೆಸ್ ಆಫೀಸು. ಯಾರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೋ ಅವ್ರನ್ನ ಅಲ್ಲಿಂದ ಎತ್ತಂಗಡಿ. ಇಲ್ಲಿ ಯಾಕೆ ಅವ್ರನ್ನ ಎಸ್ ಪಿನ ಮಾಡಿದ್ರು? ಅವ್ರು ಏನು ಹೇಳಿದ್ರು ಅಂದರೆ, ಯಾವ ಗುಂಡಾರಿದೆ ಆ ಗುಂಡು ಕಾಂಗ್ರೆಸ್ ಲೀಡರ್ ಇದಾನಲ್ಲ ಅವನು ಗನ್ ಮ್ಯಾನು ಅಂತ ಹೇಳಿದ್ರು. ಅವರು ಅಷ್ಟೇ ಅವ್ರು ಮಾಡಿದ ತಪ್ಪು. ಸತ್ಯ ಹೇಳಿದ್ರು. ಸತ್ಯ ಹೇಳಿದ್ಕೋಸ್ಕರ ಅವ್ರನ್ನ ಟ್ರಾನ್ಸ್ಫರ್. ಅವಮಾನ. ಅವ್ರ ಇಡೀ ಕುಟುಂಬ, ಅವರ ಜೊತೆ ಇರುವಂಥ ಆಫೀಸರ್ಸು, IPS ಆಫೀಸರ್ಸು ಏನು ತಿಳ್ಕೊತಾರೆ? ಅವ್ರನ್ನ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಇವ್ರ ಮೇಲೆ ಶಿಕ್ಷೆ ಆಗಿದೆ ಅಂತ ತಿಳ್ಕೊತಾರೆ. ಎರಡು ಕಡೆ ನಾಯಕರ ಗನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಸರ್. ಆದರೆ ಸತೀಶ್ ರೆಡ್ಡಿ ಯಾರು ಫೈರ್ ಮಾಡಿದ್ರು, ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು 4 ಜನ ಪರಾರಿಯಾಗಿದ್ದಾರೆ. ನೋಡ್ರಿ, ಇದೆಲ್ಲ ಪ್ರೀ ಪ್ಲಾನ್ಡ್. ಈಗ ಎಲ್ಲ ಗನ್ಗಳನ್ನು ಸೀಸ್ ಮಾಡಿದ್ಮೇಲೆ ಅವ್ರನ್ನ ಯಾರನ್ನೂ ಆಚೆ ಹೋಗಕ್ಕೆ ಬಿಡಬಾರ್ದಾಯ್ತು. ಪೊಲೀಸರು ಸರ್ಕಾರಕ್ಕೆ ಏನಾನ ಜ್ಞಾನ, ಮಾನ, ಮರ್ಯಾದೆ, ಯೋಗ್ಯತೆ ಇದ್ದಿದ್ರೆ ಅವರು ಮರ್ಡರ್ ಆಗಿದೆ, ಕೊಲೆ ಆಗಿದೆ, ಇನ್ನೂ ಹೆಣ ಎತ್ತಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಗನ್ನು